ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ನಿಮ್ಮ ಜೊತೆ ಒಂದು ವಿಷಯನ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ನಮ್ಮ ಸ್ನೇಹಿತನಿಗಾಗಿರ್ತಕ್ಕಂತಹ ಒಂದು ಅನುಭವ. ಆತ ನನ್ನ ಹತ್ರ ಹೇಳ್ಕೊಂಡ ಅವನ ಒಂದು ಅನುಭವನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇದು ಸತ್ಯವಾದಂತಹ ಘಟನೆ. ಸ್ನೇಹಿತರೆ, ಸಮಾಜದಲ್ಲಿ ಒಬ್ಬ ವ್ಯಕ್ತಿ ನನಗೆ ಗೌರವ ಸಿಕ್ಕಿಲ್ಲ, ಅವ್ರು ಹಂಗೆ ಮಾತಾಡಿದ್ರು, ಇವ್ರು ಹಿಂಗೆ ಮಾತಾಡಿದ್ರು, ಅಲ್ಲೋದ್ರೆ ಆ ಥರ ಅವಮಾನ ಆಯಿತು, ಇಲ್ಲೋದ್ರೆ ಈ ಥರ ಅವಮಾನ ಆಯಿತು, ಅವ್ರು ನನ್ನನ್ನು ಸರಿಯಾಗಿ ನೋಡ್ತಾ ಇಲ್ಲ, ಸರಿಯಾಗಿ ಮಾತಾಡಿಸ್ತಾ ಇಲ್ಲ, ಮನೇಲಿ ಹೋದ್ರೆ ಮನೇಲಿ ಸರಿಯಾಗಿ ಹೆಂಡತಿ ಮಕ್ಕಳು ಆಳಿಸ್ತಾ ಇಲ್ಲ, ಮತ್ತು ಹೊರಗಡೆ ಆಫೀಸಲ್ಲಿ ಹೋದಾಗ ಅವರು ನನ್ನ ಸರಿಯಾಗಿ ಮಾತಾಡಿಸ್ತಾ ಇಲ್ಲ, ಅವರು ನನ್ನ ದೂರ ಕಾಣ್ತಾ ಇದ್ದಾರೆ, ಮತ್ತು ಈ ಥರ ಇನ್ನಿತರ ಎಲ್ಲ ನಕಾರಾತ್ಮಕವಾದಂತಹ ಹೇಳಿಕೆಗಳನ್ನು ನನ್ನ ಹತ್ರ ಹೇಳ್ಕೊಂಡ. ಹಾಗೆ ಮತ್ತು ಆತ ಇನ್ನೊಂದು ಹೇಳ್ಬಿಡ್ತೀನಿ ಸ್ನೇಹಿತರೆ, ಆತನಿಗೆ ರಾತ್ರಿ ಪೂರ್ತಿ ನಿದ್ರೆ ಬರೋಲ್ಲ. ಆ ಒಂದು ಸಂದರ್ಭದಲ್ಲಿ ರಾತ್ರಿ ಪೂರ್ತಿ ನಿದ್ರೆ ಬರೋಲ್ಲ. ಅದು ಒಂದು ರಾತ್ರಿ ಅಲ್ಲ, ಸುಮಾರು ಒಂದು ವಾರ ತನಕ 7 ದಿನಗಳ ತನಕ ಆತನಿಗೆ ನಿದ್ದೆ ಬರೋಲ್ಲ. ಇದಕ್ಕೆಲ್ಲ ನಿದ್ರೆ ಬರೋದಕ್ಕೆ ಕಾರಣ, ನಿದ್ರೆ ಬರದೇ ಇರೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ನಾನು ಸ್ವಲ್ಪ ಅದರಲ್ಲಿ ಸ್ವಲ್ಪ ನಾನು ಅನುಭವಿಸಿದ್ದೇನೆ. ಅದಕ್ಕಾಗಿ ಆತನಲ್ಲಿರ್ತಕ್ಕಂತಹ ಒಂದು ವೀಕ್ನೆಸ್ಸನ್ನು ನಾನು ಇಲ್ಲಿ ವಿವರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ನನ್ನ ಸ್ನೇಹಿತನ ಅನುಭವ. ಆತ ಹೇಳ್ಕೊಂಡ್ರು ಏನು ಬೇಜಾರು ಮಾಡ್ಕೊಳ್ಳಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಒಂದು ಮದ್ಯ ವ್ಯಸನ ಮಾಡೋದ್ರಿಂದ ಆತನ ಬುದ್ಧಿ ಸ್ಥೀಮಿತದಲ್ಲಿರೋದಿಲ್ಲ. ಬುದ್ಧಿ ಸ್ಥೀಮಿತದಲ್ಲಿ ಇರೋದ್ರಿಂದ ಆತ ಒಂದು ಅಂಗಡಿಗೆ ಹೋಗಲಿ, ಒಂದು ಕೆಲಸ ಮಾಡ್ತಕ್ಕಂತಹ ಆಫೀಸ್ಗೆ ಹೋಗಲಿ, ಮತ್ತು ಅವರ ಮನೆಗೆ ಹೋಗಲಿ, ಅತ್ತ ಮಾವಿಂದರಾಗಲಿ, ಹೆಂಡತಿ ಮಕ್ಕಳಾಗಲಿ, ಮತ್ತು ಸ್ನೇಹಿತರಾಗಲಿ, ಬಂಧುಗಳಾಗಲಿ, ಏನೇ ಆಗಲಿ, ಆತ ದಿನನಿತ್ಯ ಕುಡಿತದ ನಶೆಯಿಂದ ಅವನಿದ್ದಾಗ ಆತ ಅಲ್ಲಿ 50 ರೂಪಾಯಿ ಕೇಳಕ್ಕೆ ಹೋಗ್ತಾನೆ. ಪುನಃ ಅವರ ಬಾಸ್ ಹತ್ರ ಅಲ್ಲೇ 50 ರೂಪಾಯಿ ಕೇಳಕ್ಕೆ ಹೋಗ್ತಾನೆ, ಮತ್ತು ಹೆಂಡತಿ ಮಕ್ಕಳ ಹತ್ರ ದುಡ್ಡು ಕೇಳ್ತಾನೆ. ಹೆಂಡತಿ ಮಕ್ಳು ಇಲ್ಲ ಅಂತಾರೆ, ಇಲ್ಲ ಅಂದದಕ್ಕೆ ಗಲಾಟೆ ಗಲಾಟೆಗೆ ದೊಡ್ಡ ಗಲಾಟೆ ಎತ್ಕೊಂಡು ಅಲ್ಲಿ ಆತ ಅಶಾಂತಿಯಿಂದ ಬಳಲ್ತಾನೆ. ಆ ಅಶಾಂತಿಯಿಂದ ಬೆಳೆದಂಥ ಸಂದರ್ಭದಲ್ಲಿ ಆತ ಇನ್ನೊಬ್ಬರ ಹತ್ರ, ಸ್ನೇಹಿತರ ಹತ್ರ ಹೋಗ್ತಾನೆ. ಸ್ನೇಹಿತರು ಕೂಡ 1 ರೂಪಾಯಿ ಬುಡುಗಾಸು ಕೊಡೋಕ್ಕಿಲ್ಲ. ಕೊಡದಂಥ ಸಂದರ್ಭದಲ್ಲಿ ಆತ ಏನು ಮಾಡ್ತಾನೆ, ಅಲ್ಲಿ ಇಲ್ಲಿ ಹೋಗಿ 1 ರೂಪಾಯಿನೋ 5 ರೂಪಾಯಿನೋ 10 ರೂಪಾಯಿನೋ ಇಸ್ಕೊಂಡು ಆತ ತನ್ನ ದಿನನಿತ್ಯದ ಕಾಯಕದ ಹಾಗೆ ಮದ್ಯದ ಅಂಗಡಿಗೆ ಹೋಗಿ ಮದ್ಯ ವ್ಯಸನ ಮಾಡ್ತಾನೆ. ಮದ್ಯ ವ್ಯಸನ ಮಾಡಿದಂಥ ಸಂದರ್ಭದಲ್ಲಿ ಆತ ಯಾರ್ಯಾರು ಏನೇನು ಅನ್ಬೇಕೋ ಅದನ್ನೆಲ್ಲ ಅನ್ಬಿಟ್ಟು ಹೀನಾಮಾನವಾಗಿ ಸ್ನೇಹಿತರು ಬೈತಾರೆ, ಕೆಲಸ ಮಾಡ್ತಕ್ಕಂಥ ಮಾಲೀಕರು ಬೈತಾರೆ, ಮತ್ತು ಜನಗಳು ಬೈತಾರೆ, ಹೆಂಡತಿ ಮಕ್ಕಳು ಬೈತಾರೆ, ಆತ ಮಾವಿಂದರು ಬೈತಾರೆ, ಎಲ್ಲರೂ ಬೈತಾರೆ. ಆತ ಏನು ಮಾಡ್ತಾನೆ, ಮಾನಸಿಕ ಖಿನ್ನತೆಗೆ ಒಳಗಾಗ್ತಾನೆ. ಈ ಮಾನಸಿಕ ಖಿನ್ನತೆಗೆ ಒಳಗಾದಂತಹ ಸಂದರ್ಭದಲ್ಲಿ ರಾತ್ರಿ ಮಲಿಕತಾನೆ. ಊಟ ಮಾಡಿದ್ರು ಮಾಡ್ತಾನೆ, ಮಾಡಿದ್ರೂ ಇಲ್ಲ. ಊಟ ಮಾಡಿದ್ರು ಮಾಡ್ತಾನೆ, ಮಾಡಿದ್ರೂ ಇಲ್ಲ. ಆಗ ಏನು ಮಾಡ್ತಾನೆ ಅಂತಂದರೆ, ಬೆಳಗಾನೋ ಹೆಚ್ಚಾಗಿರ್ತಾನೆ, ಮಲಗಿರ್ತಾನೆ, ಅವ್ರ ಕಣ್ಣು ಹಿಂಗೆ ಬಿಟ್ಕೊಂಡಿರ್ತಾನೆ, ನಿದ್ರೆ ಬರಲ್ಲ. ಯಾಕೆ ನಿದ್ರೆ ಬರಲ್ಲ? ಆತ ಬೆಳಿಗ್ಗೆಯಿಂದ ಆತ ಏನೇನು ಅಂದಿದ್ರು, ಯಾರ್ಯಾರು ಏನೇನು ಅಂದಿದ್ರು, ಆತ ಅವ್ರು ಬೋದದ್ದು ಇವ್ರು ಬೋದದ್ದು ಎಲ್ಲ ಕೂಡ ಪದೇ 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 ಆ ಒಂದು ಮೆಮೊರಿ ಆತನಲ್ಲಿ ಮತ್ತೆ ಮತ್ತೆ ಮರುಕಳಿಸ್ತಾ ಇರ್ತದೆ. ಹಾಗಾಗಿ ನಿದ್ರೆ ಬರಲ್ಲ. ಆಗ ಒಂದು ವಾರ ತನಕ ಆತ ಮದ್ಯ ವ್ಯಸನದಿಂದ ವಿಮುಕ್ತಿಯಾಗಿ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಏಕ್ದಮ್ ಊಟ ಮಾಡೋಕ್ಕಾಗಲ್ಲ. ಒಂದು ಅರ್ಧ ರೊಟ್ಟಿ ತಿಂದವ ಇವತ್ತು, ನಾಳೆ 1 ರೊಟ್ಟಿ ತಿನ್ಬೋದು, ನಾಳೆ 1 ರೊಟ್ಟಿ ತಿಂದಮೇಲೆ ನಾಳಿದ್ದು 2 ರೊಟ್ಟಿ ತಿನ್ಬೋದು. ಹಾಗೆ ಊಟ ಮಾಡ್ಬೋದು, ತಿಂಡಿ ಮಾಡ್ಬೋದು, ಎಲ್ಲ ಮಾಡ್ಬೋದು. ಹಾಗೆ ಇನ್ನೊಂದು ವಿಷಯ ಕೂಡ ಹೇಳ್ತೀನಿ. ಒಂದು 5 ದಿನ 6 ದಿನ ಗಂಟ ಆತ ರಿಸರ್ಚ್ ಮಾಡಿದ್ರೆ ಬರೀ ಯೆಲ್ಲೋ ಕಲರೇ ಬರುತ್ತೆ. ಅಂದರೆ ದೇಹದಲ್ಲಿ ಆ ಒಂದು ಆಲ್ಕೋಹಾಲ್ ಅಂಶ ಬೇಗ ಇರೋದ್ರಿಂದ ಆತನಿಗೆ ನಿದ್ರೆನೇ ಬರೋಲ್ಲ. ಮತ್ತು ಎಷ್ಟೇ ನೀರು ಕುಡಿದ್ರೂ ಕೂಡ, ನೀರು, ಮಜ್ಜಿಗೆ, ಎಳ್ನೀರು ಎಲ್ಲ ಕುಡಿದ್ರೂ ಆ ದೇಹದಲ್ಲಿ ಆಲ್ಕೋಹಾಲ್ ಅಂಶ ಸಿಕ್ಕಾಪಟ್ಟೆ ತುಂಬಿರೋದ್ರಿಂದ ಆತನಿಗೆ ಆಮೇಲೆ ಒಂದು ಚೂರು ಪನ್ನೀರ್ ಥರ ಬರುತ್ತೆ. ಇದನ್ನು ಸಂಕೋಚ ಇಲ್ಲದೆ ಹೇಳ್ಕೊಂಡೆ, ಯಾಕಂದರೆ ನಮಗಾಗಿರ್ತಕ್ಕಂಥ ಅನುಭವನ ನಾನು ಹೇಳ್ಕೊಂಡೆ. ಹಾಗಾಗಿ ಯಾರೂ ಕೂಡ ಈ ಮಾನಸಿಕ ಖಿನ್ನತೆಗೆ ಒಳಗಾಗದೆ ನಿದ್ರೆ ಬಾರದೆ ಇರ್ತಕ್ಕಂಥದ್ರು ಒಂದೇ ಒಂದು ಮನೆ ಮದ್ದು ಹೇಳ್ತೀನಿ ಸ್ನೇಹಿತರೆ. ಅದು ನಿಮಗೂ ಗೊತ್ತಿರೋ ಕೂಡ ಇನ್ನೊಂದು ಸಲ ಜ್ಞಾಪಿಸ್ಬಿಡ್ತೀನಿ ಸ್ನೇಹಿತರೆ. ಬಿಸಿ ನೀರಿಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಿಂಡ್ಬಿಟ್ಟು, ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು, ಒಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು, ಕುದಿಯೋ ನೀರಿಗೆ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಡಿದ್ರೆ ಒಳ್ಳೆ ಫಸ್ಟ್ ಕ್ಲಾಸ್ ನಿದ್ರೆ 5 ನಿಮಿಷದಲ್ಲಿ ಬೇಗ ಗಾಢವಾದ ನಿದ್ರೆಗೆ ಹೋಗ್ತಾನೆ ಸ್ನೇಹಿತರೆ. ಹಾಗಾಗಿ ನಿದ್ರೆ ಬರ್ತಕ್ಕಂಥವ್ರು, ಈ ಒಂದು ಮಾನಸಿಕ ಖಿನ್ನತೆಗೆ ಒಳಪಟ್ಟಿರ್ತಕ್ಕಂಥವ್ರು ದಯವಿಟ್ಟು
ಇದೊಂದು ಪ್ರಯೋಗ ಮಾಡಿ ನೋಡಿ. ಯಾಕಂದರೆ ನನ್ನ ಸ್ನೇಹಿತನಾಗಿರ್ತಕ್ಕಂಥ ಅನುಭವ ನಾನು ಹೇಳ್ಕೊಂಡೆ. ಹಾಗಾಗಿ ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಿದ್ದರೆ ಯಾರೂ ಅರ್ಥಲ್ಲ, ಎಲ್ಲರೂ ಕೂಡ ಅವರವರು ಅಫಿಷಿಯಲ್ ರೀತಿ ಅವರು ನಾವು ಬೇಕು ಅಂತ ತೋರಿಸ್ಕೊಂಡ್ರೆ ಬೇಕು, ಯಾರು ಕಾಣದೆ 4 ಗೋಡೆಗಳ ಮಧ್ಯೆ ಮದ್ಯಪಾನ ಮಾಡ್ತಾರೆ. ಹಾಗಾಗಿ ಮದ್ಯಪಾನ ಒಳ್ಳೆಯದಲ್ಲ, ಬಿಡಿ ಸಿಗರೇಟ್ ಒಳ್ಳೆಯದಲ್ಲ, ಇನ್ನೂ ಅನೇಕ ದುಶ್ಚಟಗಳು ಒಳ್ಳೆಯದಲ್ಲ. ಹಾಗಾಗಿ ಈ ಒಂದು ಅನುಭವನ, ನನ್ನ ಸ್ನೇಹಿತನ ಅನುಭವನ ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಧನ್ಯವಾದಗಳು ಸ್ನೇಹಿತರೆ, ನಮಸ್ಕಾರ.